ಪ್ರೀತಿಯ ವಿದ್ಯಾರ್ಥಿಗಳೇ, ಮತ್ತೊಮ್ಮೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ನಾನು ನಿಮ್ಮ ಇಸ್ಲಾಂ ಸರ್. ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ಇನ್ಫಾರ್ಮೇಟಿವ್ ವಿಡಿಯೋ. ಈ ಒಂದು ವಿಡಿಯೋ ಬಂದುಬಿಟ್ಟು ಸಂಪೂರ್ಣವಾಗಿ ಇಂಗ್ಲೀಷ್ ಮೇಲೆ ಆಗಿರುತ್ತೆ. ಯಾಕಂದರೆ ಬಹಳ ಜನ ಕಮೆಂಟ್ಸಲ್ಲಿ ಸರ್ ನಮಗೆ ಇಂಗ್ಲೀಷ್ ಇಂಪಾರ್ಟೆಂಟ್ ಕ್ವಶನ್ಸ್ ಕೊಡಿ. ಯಾಕಂದರೆ ಈಗಾಗಲೇ ನಾನು ಸೆಕೆಂಡ್ ಇಯರ್ PUC ವಿದ್ಯಾರ್ಥಿಗಳಿಗೆ 4 ಪಾಠಗಳ ಮೇಲೆ 4 ಚಾಪ್ಟರ್ಸಿನ ಮೇಲೆ ಸಂಪೂರ್ಣವಾಗಿ ಎಲ್ಲರಿಗೂ ಕೂಡ ಇಂಪಾರ್ಟೆಂಟ್ ಕ್ವಶನ್ಸ್ಗಳು 1 ಮಾರ್ಕ್ 2 ಮಾರ್ಕ್ 3 ಮಾರ್ಕ್ಸ್ ಹಾಗೂ 4 ಮಾರ್ಕ್ಸ್ ಕ್ವಶನ್ಸ್ಗಳನ್ನು ಅಪ್ಲೋಡನ್ನು ಮಾಡಿಕೊಟ್ಟಿದ್ದೇನೆ. ಈಗ ನಮ್ಮ ಪ್ರಥಮ PUC ವಿದ್ಯಾರ್ಥಿಗಳು ಹೊಸದಾಗಿ ಬಂದಿರುವಂತಹ ವಿದ್ಯಾರ್ಥಿಗಳು PUCಗೆ ಅವರೆಲ್ಲರೂ ಕೂಡ ರಿಕ್ವೆಸ್ಟನ್ನು ಮಾಡ್ತಾಯಿದ್ದಾರೆ. ಹಾಗಾಗಿ ಈ ಒಂದು ವಿಡಿಯೋನ ನಿಮಗೆ ಮಾಡುತ್ತಿರುವಂಥದ್ದು. ನಿಮ್ಮ ಯೂನಿಟ್ ಟೆಸ್ಟ್ಗೆ ಇರುವಂತಹ ಸಿಲೆಬಸ್ ಬಂದು 4 ಚಾಪ್ಟರ್ಸ್ ಆಗಿರುತ್ತೆ. ಒಂದು ಯಾವುದು ಜೆಂಟಲ್ಮ್ಯಾನ್ ಆಫ್ ದಿ ಜಂಗಲ್, ದಿ ಸ್ಕೂಲ್ ಬಾಯ್, ಅರೌಂಡ್ ಎ ಮೆಡಿಸಿನಲ್ ಕ್ರೀಪರ್ ಹಾಗೂ ಓರವ್ ಮನುಷ್ಯನ್. ಈ 4 ಪಾಠಗಳು ಇರುತ್ತವೆ. ಇದು ಸ್ಟ್ಯಾಂಡರ್ಡ್ 4 ಪಾಠಗಳು. ಎಲ್ಲೆಲ್ಲಿ ಸಿಲೆಬಸ್ ಆಗಿಲ್ವೋ ಅವರಿಗೆಲ್ಲರಿಗೂ ಕೂಡ 3 ಚಾಪ್ಟರ್ಸ್ ಮಾತ್ರ ಕೊಡ್ತಾರೆ. 3 ಚಾಪ್ಟರ್ಸ್ ಅಂದರೆ ಜೆಂಟಲ್ಮ್ಯಾನ್ ಆಫ್ ದಿ ಜಂಗಲ್, ದಿ ಸ್ಕೂಲ್ ಬಾಯ್ ಹಾಗೂ ಅರೌಂಡ್ ಎ ಮೆಡಿಸಿನಲ್ ಕ್ರೀಪರ್ ಆಗಿರುತ್ತೆ. ಕ್ಲಿಯರ್? ಯಾಕಂದರೆ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಒಂದು ಪ್ರಶ್ನೆ ಪತ್ರಿಕೆ ನಾವು ಅಪ್ಲೋಡ್ ಮಾಡಿದಾಗ ಅದರಲ್ಲಿ 4 ಪಾಠಗಳು ಇರ್ತವೆ. ಈಗ ನಿಮ್ಮ ಯೂನಿಟ್ ಟೆಸ್ಟ್ ಆದಾಗ ಕೇವಲ 3 ಚಾಪ್ಟರ್ಸನ್ನು ಅವರು ಕೊಟ್ಟಿರ್ತಾರೆ. ಅದು ಎದರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂದರೆ, ನಿಮ್ಮ ಸಿಲೆಬಸ್ ಕಂಪ್ಲೀಷನ್ ಎಷ್ಟು ಆಗಿದೆಯೋ, ಪೋರ್ಷನ್ ಎಷ್ಟು ಕಂಪ್ಲೀಟ್ ಆಗಿದೆಯೋ ನಿಮ್ಮ ಕಾಲೇಜಲ್ಲಿ, ಅದರ ಮೇಲೆ ಆಗಿರುವಂಥ ಒಂದು ಸಮಸ್ಯೆ ಆಗಿರುತ್ತೆ. ಅದು ನಮ್ಮ ಸಮಸ್ಯೆ ಅಲ್ಲ. ಹೌದಲ್ವಾ? ಆಯಿತಾ? ಸರ್ ನಮಗೆ 5 ಚಾಪ್ಟರ್ಸ್ ಮುಗಿಸಿದರೆ 5 ಕೊಡ್ತಾರಾ ಅಂತ? ಇಲ್ಲ, 3 ಅಥವಾ 4 ಚಾಪ್ಟರ್ಸಿನ ಮೇಲೆ ಈ ಒಂದು ಯೂನಿಟ್ ಟೆಸ್ಟ್ ಒಂದು ನಡೆಯುವಂಥದ್ದಾಗಿರುತ್ತೆ. ಈ ವಿಡಿಯೋ ಮಾಡುವ ಉದ್ದೇಶ ಏನು ಅಂತ ಹೇಳಿದರೆ, ಎಲ್ಲ ಚಾಪ್ಟರಿನ ಮೇಲೆ ನಾನು ಯಾವುದೇ ರೀತಿಯಾದಂತಹ ಇಂಪಾರ್ಟೆಂಟ್ ಕ್ವಶನ್ಸ್ ಆಗಲಿ ಏನೂ ಅಪ್ಲೋಡ್ ಮಾಡಿಲ್ಲ. ಆದರೆ ಎಲ್ಲ ರೆಡಿ ಇದೆ ಮೆಟೀರಿಯಲ್ಲು. ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಿಮಗೆ ಚಾಪ್ಟರ್ ವೈಸು, ಆಯಿತಾ, ಜೆಂಟಲ್ಮ್ಯಾನ್ ಆಫ್ ದಿ ಜಂಗಲ್ 1 ಮಾರ್ಕ್ ಕ್ವಶನ್ಸ್ ಅಥವಾ ಇಂಪಾರ್ಟೆಂಟ್ ಕ್ವಶನ್ಸ್ 3 ಮಾರ್ಕ್ಸ್ ಕ್ವಶನ್ಸಿನ ಲಿಂಕ್ಗಳನ್ನು ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇನೆ. ದಿ ಸ್ಕೂಲ್ ಬಾಯ್ ಫಿಕ್ಸ್ ಕ್ವಶನ್ ಫಾರ್ ಯುವರ್ ಯೂನಿಟ್ ಟೆಸ್ಟ್ 1 ಎಕ್ಸಾಮ್, ಅರೌಂಡ್ ಎ ಮೆಡಿಸಿನಲ್ ಕ್ರೀಪರ್ ಫಿಕ್ಸ್ ಕ್ವಶನ್, ಫಿಕ್ಸ್ ವಿತ್ ಆನ್ಸರ್ ವಿತ್ ಪೇಜ್ ನಂಬರ್. ಇಂತಹ ವೀಡಿಯೋಸ್ಗಳನ್ನು ಮಾಡಿರುವಂತಹ ಒಂದು ಏನಂತೀರ ಲಿಂಕನ್ನು ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಿಮಗೆ ನಾನು ನೀಡ್ತೇನೆ. ಅದನ್ನು ಉಪಯೋಗಿಸಿಕೊಳ್ಳಿ. ಧನ್ಯವಾದಗಳು. ಒಂದು ಕ್ವಶನ್ ಪೇಪರನ್ನು ಅಪ್ಲೋಡ್ ಮಾಡಿದ್ದೇನೆ. ಅದನ್ನು ಕೂಡ ಚಾಚು ತಪ್ಪದೆ ನೋಡಿದರೆ ರಿಯಲಿ ಯು ವಿಲ್ ಗೆಟ್ ಔಟ್ ಆಫ್ ಮಾರ್ಕ್ಸ್. ಇನ್ನೊಂದು ಮುಖ್ಯವಾದ ವಿಷಯ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ದೋಸ್ ಹೂ ಆರ್ ವೆರಿ 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 ವೀಕ್ ಇನ್ ಇಂಗ್ಲೀಷ್ ಗ್ರಾಮರ್, ದೋಸ್ ಹೂ ಡೋಂಟ್ ನೋ ಎನಿಥಿಂಗ್ ಎ ಸಿಂಗಲ್ ವರ್ಡ್ ಇನ್ ಇಂಗ್ಲೀಷ್ ಗ್ರಾಮರ್, ಆಯಿತಾ, ಅಂಥ ವಿದ್ಯಾರ್ಥಿಗಳು ಹಾಗೂ ಇಂಟ್ರೆಸ್ಟ್ ಇಲ್ಲ ಸರ್ ಗ್ರಾಮರ್ ಅಂತ ಹೇಳಿದರೆ ಅಂಥ ವಿದ್ಯಾರ್ಥಿಗಳಿಗೆ ಈ ಒಂದು ವಿಡಿಯೋ ಆಗಿರುತ್ತೆ. ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಿಮಗೋಸ್ಕರ ಪ್ರಥಮ PUCಗೆ ಇರುವಂತಹ, ಫಸ್ಟ್ PUCಗೆ ಇರುವಂತಹ ಆರ್ಟ್ಸು, ಕಾಮರ್ಸು, ಸೈನ್ಸ್ ಎಲ್ಲರಿಗೂ ಒಂದೇ ಇರುವಂತಹ ಗ್ರಾಮರಿನ ಲಿಂಕ್ಸ್ಗಳನ್ನು ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇನೆ. ಫಾರ್ ಎಕ್ಸಾಂಪಲ್ ಆರ್ಟಿಕಲ್ಸ್ ಪ್ರಿಪೋಷನ್ಸ್ ಆಗಿರ್ಬೋದು, ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಆಗಿರ್ಬೋದು, ಲ್ಯಾಂಗ್ವೇಜ್ ಫಂಕ್ಷನ್ಸ್ ಆಗಿರ್ಬೋದು, ಅಥವಾ ಪ್ರಿಫಿಕ್ಸ್ ಸಫಿಕ್ಸ್ ಆಗಿರ್ಬೋದು, ಅಥವಾ ರೀಅರೇಂಜ್ ಆಗಿರ್ಬೋದು, ಕರೆಕ್ಷನ್ ಆಫ್ ಸೆಂಟೆನ್ಸಸ್ ಆಗಿರ್ಬೋದು, ಅಥವಾ ಲೆಟರ್ ರೈಟಿಂಗ್ ಆಗಿರ್ಬೋದು. ಈ ಸುಮಾರು 7 ಏನಿದೆಯೋ ಭಾಗಗಳು, ಆಯಿತಾ, ಇದನ್ನು ಪಾರ್ಟ್ಸನ್ನು ಗ್ರಾಮರಿಂದು ಅಲ್ಲಿ ಲಿಂಕನ್ನು ಕೊಟ್ಟಿರ್ತೇನೆ. ಅದನ್ನು ಉಪಯೋಗಿಸಿಕೊಂಡು ಒಳ್ಳೆಯ ಅಂಕಗಳನ್ನು ಎಕ್ಸಾಮಲ್ಲಿ ತೆಗೀರಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಇಫ್ ಯು ಫೈಂಡ್ ಡಿಫಿಕಲ್ಟ್, ನಿಮ್ಗೆ ಗೊತ್ತಾಗ್ತಾ ಇಲ್ಲ ಅಂತ ಹೇಳಿದರೆ ತಾವುಗಳು ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿದರೆ ಡೈರೆಕ್ಟಾಗಿ ನಿಮ್ಮ ಕಮೆಂಟಿಗೂ ಲಿಂಕನ್ನು ಬೇಕಾದ್ರೆ ಕಳಿಸ್ತೀನಿ. ಧನ್ಯವಾದಗಳು. ಆಲ್ ದ ಬೆಸ್ಟ್, ಡೂ ವೆಲ್. ದಯವಿಟ್ಟು ನಮ್ಮ ಏನಂತೀರ ಸರ್, ಅದು ಎಕ್ಸಾಮ್ ಆದ ತಕ್ಷಣ, ಯೂನಿಟ್ ಟೆಸ್ಟ್ 1 ಆದ ತಕ್ಷಣ, ಆಯಿತಾ, ಶಿವಮೊಗ್ಗದವರಿಗೆ ಫಸ್ಟು ಆಲ್ ದ ಬೆಸ್ಟ್ ಅಂತ ಹೇಳ್ತೀನಿ. ಯಾಕಂದರೆ ಇವತ್ತೇ ಅವರಿಗೆ ಯೂನಿಟ್ ಟೆಸ್ಟ್ 1 ಇದೆ. ಗಾಡ್ ಬ್ಲೆಸ್ ಯು. ನಿಮ್ಮ ಪ್ರಶ್ನೆ ಪತ್ರಿಕೆನ ನಮ್ಮ ಮೇಲ್ ಐಡಿಗೆ ಕಳಿಸಿಕೊಡೋದನ್ನು ಮರೆಯಬೇಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಗಾಡ್ ಬ್ಲೆಸ್ ಯು ಆಲ್.